ಸೊ ಗಾಯ್ಸ್ ಹೊಚ್ಚಲಕ್ಕೆ ಈ ಥರ ರಂಗೋಲಿ ಬಿಡ್ತಿದ್ದೇನೆ. ಬೆಳಿಗ್ಗೆ ಬೇಗ ಎದ್ದು ಈ ಥರ ರಂಗೋಲಿ ಬಿಡ್ತಿದ್ದೇನೆ ಹೊಚ್ಚಲಕ್ಕೆ. ಇವತ್ತು ಗಣೇಶ ಚತುರ್ಥಿ ಅಲ್ಲ. ಸೊ ಗೈಸ್ ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ. ಗೈಸ್ ನೋಡಿ ರಂಗೋಲಿ ಗಣಪತಿ ಚೆನ್ನಾಗಿದೆನಾ ಗೈಸ್ ಅಂತ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ನೋಡಿ ಗೈಸ್ ಈ ಥರ ರಂಗೋಲಿ ಬಿಡಿಸಿದ್ದೇನೆ. ಇನ್ನು ದೇವ್ರ ಪೂಜೆಯನ್ನು ಮಾಡಬೇಕು. ಇಲ್ಲಿ ಈ ಥರ, ಇಲ್ಲಿ ಈ ಥರ. ಇನ್ನೂ ರೆಡಿ ಆಗಿಲ್ಲ ಗೈಸ್, ಇನ್ಮೇಲೆ ರೆಡಿ ಆಗಬೇಕು. ನೀವು ನೋಡಿ ಜಸ್ಟ್ ಹೀಗೆ ಸ್ನಾನ ಗೀನ ಮಾಡ್ಕೊಂಡಿದ್ದೇವೆ, ಇವಾಗ ರೆಡಿ ಆಗಬೇಕು. ರೆಡಿ ಆದಮೇಲೆ ಸಿಗ್ತೇನೆ. ಪೂಜೆ ಮುಗಿದಿದೆ, ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೇನೆ. ಮತ್ತು ಗೈಸ್ ಇಲ್ಲಿ ನೋಡಿ ಗಣೇಶ ಮಾಡಿದ್ದೇನೆ ಎಲೆ ಯಂತ್ರ. ನೋಡಿ ಗೈಸ್ ಸಿಂಪಲ್ಲಾಗಿ ಈ ಥರ ಗಣೇಶ ಮಾಡಿದ್ದೇನೆ. ಸೊ ಗಾಯ್ಸ್ ನೋಡಿ, ದಿಸ್ ಈಸ್ ಫಾರ್ ಮೈ ಗಣಪತಿ. ಸೊ ಗಾಯ್ಸ್ ಇವಾಗ ಹೋಗ್ತಿದ್ದೇವೆ ಗಣಪತಿ ನೋಡೋಕ್ಕೆ. ನಂದೀಶ ಜಸ್ಟ್ ಸಿಂಪಲಾಗಿ ರೆಡಿ ಆಗಿದ್ದಾನೆ. ರಾಜೇಶ್ ಏನು ರೆಡಿ ಆಗ್ತಿದ್ದಾನೆ ಗೈಸ್, ತೋರಿಸ್ತಾನೆ ಅವ್ರು ರೆಡಿಯಾಗಿ ಬಂದಮೇಲೆ. ಇತ್ತು ನಾನು ನೋಡಿ ಚೆನ್ನಾಗಿ ಕಾಣ್ತಿದ್ದೇನೆ. ಇವಾಗ ಹೊಲ್ತಿದ್ದೇವೆ ಗೈಸ್. ಇವಾಗ ಮಳೆ ತುಂಬ ಮಳೆ ಬರ್ತಿದೆ, ಮಳೆ ಸ್ವಲ್ಪ ಬರ್ತಿದೆ. ಸ್ವಲ್ಪ ಮಳೆ ನಿಂತಮೇಲೆ ಇವಾಗ ಹೊಲಿದ್ದೇವೆ ಗೈಸ್. ಗೈಸ್ ಇವಾಗ ಹೋಗ್ತಿದ್ದೇವೆ ನಾವು ಗಣೇಶ ನೋಡಲಿಕ್ಕೆ. ಇಲ್ಲಿ ನಮ್ಮ ಮನೆ ಹತ್ರನೇ ಕೂರಿಸ್ಕೊಂಡಿದ್ದಾರೆ ಗಣೇಶನ, ಅದನ್ನ ನೋಡೋಕೆ ಹೋಗ್ತಿದ್ದೇವೆ ರೆಡಿಯಾಗಿ. ಇವಾಗ ಒಂದು ಟೈಮ್ 5 ಗಂಟೆ ಆಗಿರ್ಬೋದು. ನಂತರ ಧೃತಿ, ದೀಕ್ಷಾ ಮತ್ತು ಧನಶ್ರೀ ಇವರು ಸಿದ್ಧರಿರಬೇಕು. ಹಾಗೆ ಧೃತಿ